ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ, ಸಮಯದಕ್ಕಾಗಿ ಸ್ತೋತ್ರ. ಪ್ರತಿ ದಿವಸ ನಮಗೆ ಹೊಸ ಹೊಸ ದಿವಸವನ್ನೇ ಕೊಡೋರಾಗಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮ ಪವಿತ್ರ ಆತ್ಮನ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯಕ್ಕಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸ ಕೂಡ ನಿಮ್ಮನ್ನು ಎಲ್ಲ ರೀತಿಯಲ್ಲಿಯೂ ಗಂಡ, ಹೆಂಡತಿ, ಯವನಸ್ಥ, ಹುಡುಗ, ಹುಡುಗಿಯರಾದರೆ ಪ್ರತಿಯೊಬ್ಬರನ್ನು ಕೂಡ ದೇವರು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 7ನೇ ಅಧ್ಯಾಯ 1ರಿಂದ. ಕೀರ್ತನೆಗಳು 7ನೇ ಅಧ್ಯಾಯ 1ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈ 7ನೇ ಕೀರ್ತನೆ ಅನ್ಯಾಯವಾದ ದೋಷಾರೋಷಣೆಗೆ ಗುರಿಯಾದ ದೇವಭಕ್ತನು ಪ್ರಾರ್ಥಿಸುವುದು. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ನಾವು ಇನ್ನೊಬ್ಬರಿಂದ ನಾನಾ ಥರದ ಕಷ್ಟ, ಸಂಕಟ, ದುಃಖಗಳನ್ನು ಅನ್ಯಾಯವಾಗಿ ನಾವು ಎಷ್ಟೇ ಚೆನ್ನಾಗಿ ನಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಇತರರೊಂದು ಕುಯುಕ್ತಿ, ಕೆಟ್ಟತನಕ್ಕೆ ನಾವು ಒಳಗಾದರೆ, ಇನ್ನೊಬ್ಬರಿಂದ ಬಹಳ ನೋವನ್ನು ಅನುಭವಿಸುವುದಾದರೆ ಅಂಥವ್ರು ಯಾವ ರೀತಿ ದೇವರಲ್ಲಿ ಪ್ರಾರ್ಥಿಸುವುದು ಅಂತ ನಾವು ಇದನ್ನು ಹಿಂದೆ ಕೂಡ ತಿಳಿದುಕೊಂಡಿದ್ದೇವೆ. ಮತ್ತೊಂದು ಸಲ ನಾವು ಅದನ್ನು ಸರಿಯಾಗಿ ಯಾವ ರೀತಿ ಪ್ರಾರ್ಥಿಸಬೇಕು, ದೇವರಲ್ಲಿ ಯಾವ ರೀತಿ ನಾವು ನಂಬಿಕೆಯನ್ನು ಇಟ್ಟುಕೊಳ್ಳಬೇಕು ಎಂಬುದಾಗಿ ನಮಗೆ ಇದನ್ನು ದಾವೀದರಸರು ಪ್ರಾರ್ಥಿಸುವ ರೀತಿಯ ದೇವರ ವಾಕ್ಯವನ್ನು ಹಾಡಿ ಪ್ರಾರ್ಥಿಸಿದ ರೀತಿಯನ್ನು ಕಳಿಸಿಕೊಟ್ಟಿದ್ದಾರೆ. ಅದನ್ನೇ ತಿಳಿದುಕೊಳ್ಳುವಂಥದ್ದು. 7:1 ಯೆಹೋವನೇ ನನ್ನ ದೇವರೇ, ನಿನ್ನ ಮೊರೆ ಹೊಕ್ಕಿದ್ದೇನೆ, ಹಿಂದಟ್ಟುವವರೆಲ್ಲರಿಂದ ತಪ್ಪಿಸಿ ನನ್ನನ್ನು ಕಾಪಾಡು. ದೇವರ ನಮಗೆ ಸ್ತೋತ್ರವಾಗಲಿ. ನಾವು ಮತ್ತು ದೇವರಿಗೆ ಹೇಳಬೇಕು, ದೇವರೇ, ನನ್ನ ದೇವರೇ, ನಾನು ನಿಮ್ಮನ್ನೇ ನಂಬಿದ್ದೇನೆ. ನನಗೆ ದರ್ಶನ ಕೊಟ್ಟಿದ್ದೀರಿ, ಎಲ್ಲ ರೀತಿಯಲ್ಲಿ ಬಹಳ ನನಗೆ ಉಪಕಾರವನ್ನು ಮಾಡಿದ್ದೀರಿ, ತಿಳಿಯಪಡಿಸಿದ್ದೀರಿ. ಆದ್ದರಿಂದ ನಾನು ನಿಮ್ಮ ಮೇಲೆ ಪೂರ್ಣ ನಂಬಿಕೆ, ಭರವಸೆ ಇಟ್ಟಿದ್ದೇನೆ. ನನಗೆ ಇಂತಿಂಥವರು ನಾನಾ ರೀತಿ ಹಿಂದೆಟ್ಟುವವರೆಲ್ಲರೂ ಮತ್ತು ಒಂದು ವೇಳೆ ಅವರ ಹೆಸರುಗಳು ಅದು ಗೊತ್ತಿದ್ದೇ ಇರ್ತದೆ. ಅಂಥವರ ಹೆಸರನ್ನು ಹೇಳಿ ದೇವರಿಗೆ ನಾವು ಪ್ರಾರ್ಥಿಸುವಂಥದ್ದು. ಅವರಿಂದ ನಾನು ತಪ್ಪಿಸಿ ಕಾಪಾಡಪ್ಪ, ನಾನು ಈ ರೀತಿಯಲ್ಲಿ ನಡ್ಕೊಂಡಿದ್ದೇನೆ ಅಂತೇಳಿ. ಆದರೆ ದೇವರು, ನಮ್ಮ ಮನಸ್ಸು, ನಮ್ಮ ಭಯ, ಭಕ್ತಿ, ಪ್ರೀತಿ, ವಿಶ್ವಾಸ ಕೂಡ ದೇವರಲ್ಲಿ ಇರಬೇಕು. ಹಾಗಾದರೆ ಮಾತ್ರ ನಾವು ಈ ರೀತಿ ಪ್ರಾರ್ಥಿಸಬಹುದು. ದೇವರು ಖಂಡಿತವಾಗಿ ಉತ್ತರವನ್ನು ಕೊಡ್ತಾರೆ. ಬರೀ ಕಷ್ಟ, ಸಂಕಟ, ದುಃಖಗಳು ಬಂದಾಗ ಮಾತ್ರ ನಮಗೆ ದೇವರು ಬೇಕು ಅಂತೇಳಿ ಆ ಸಮಯದಲ್ಲಿ ನಾವು ಮೊರೆ ಇಟ್ಟರೆ ದೇವರು ಕೇಳುವವರಲ್ಲ. ನಮ್ಮ ಜೀವಿತ ಕಾಲವೆಲ್ಲ ದೇವರನ್ನೇ ನಮಗೆ ಇತರರ ಮೂಲಕ ತಿಳಿಯಪಡಿಸಿದ ಮೇಲೆ ಸಂಪೂರ್ಣ ಆತ್ಮ, ಶರೀರ, ಪ್ರಾಣ, ನಮ್ಮ ಶರೀರವನ್ನೇ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಒಪ್ಪಿಸಿಕೊಟ್ಟು ದೇವರ ಪ್ರೀತಿಯಲ್ಲಿ ನಾವು ನೆಲೆಗೊಂಡಿರುವರಾದರೆ ಮಾತ್ರ ನಾವು ಹೀಗೆ ಪ್ರಾರ್ಥಿಸಿದಾಗ ವೈರಿಗಳಿಂದ ದೇವರು ನಮ್ಮನ್ನು ತಪ್ಪಿಸುತ್ತಾರೆ. ಇದು ನನ್ನ ಜೀವಿತದಲ್ಲಿ ಕೂಡ ನೆರವೇರಿ ಹೋಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 2ನೇ ವಚನ ಇಲ್ಲವಾದರೆ ನನಗೆ ರಕ್ಷಕನಿಲ್ಲವೆಂದು ತಿಳಿದು ಶತ್ರುವು ಸಿಂಹದಂತೆ ಮೇಲೆ ಬಿದ್ದು ನನ್ನನ್ನು ಹರಿದು ಬಿಟ್ಟಾನೋ. ದೇವರ ನಾಮಕ್ಕೆ ಸ್ತೋತ್ರ. ಒಂದು ವೇಳೆ ನೀನು ರಕ್ಷಣೆ ಕೊಡದಿದ್ದರೆ, ನನ್ನ ಮಾತಿಗೆ ಉತ್ತರವನ್ನು ಕೊಡದೆ ಹೋದರೆ, ಅವರು ಮತ್ತು ನನಗೆ ಹಿಂಸೆ ಕೊಟ್ಟು ಯಾವ ರೀತಿ ಶತ್ರುವು ಸಿಂಹದ ಮೇಲೆ ಬಿದ್ದು ನನ್ನನ್ನು ಸಿಂಹದಂತೆ ಮೇಲೆ ಬಿದ್ದು ನನ್ನನ್ನು ಹರಿದು ಬಿಟ್ಟಾನೋ. ಈಗ ಆನೆಯ ಮೇಲೆ ಸಿಂಹ ಯಾವ ರೀತಿ ಬಿದ್ದು ಆನೆಯನ್ನು ನಾಶಪಡಿಸ್ತದೋ ಹಾಗೆ ಇವತ್ತು ಒಂದೊಂದು ಪ್ರಾಣಿಗಳ ಮೇಲೆ ಬಲಾಢ್ಯ ಮನುಷ್ಯರು ಯಾವ ರೀತಿ ಇವತ್ತು ಬಡ ಬಗ್ಗರ ಮೇಲೆ, ಬಲಹೀನರ ಮೇಲೆ ಬಿದ್ದು ನಾಶ ಮಾಡ್ತಾರೋ ಹಾಗೆ ಉದಾಹರಣೆಗೆ ಸಿಂಹವನ್ನು ಕೊಟ್ಟಿದ್ದು ಯಾವ ರೀತಿ ಸಿಂಹವು ಕಾಡಿನ ರಾಜ್ಯ ಸಿಂಹವಾಗಿದೆ, ಅದಕ್ಕೆ ಎದುರಾದ ಪ್ರಾಣಿಗಳು ಒಂದೂ ಇಲ್ಲ ಎಂಬುದಾಗಿ ಹಾಗೆ ಆ ರೀತಿ ನಮ್ಮನ್ನು ಹರಿದು ಬಿಟ್ಟನಪ್ಪ. ಅದರಿಂದ ನನ್ನನ್ನು ರಕ್ಷಿಸಿ ವೈರಿಗಳಿಂದ ಅಂತೇಳಿ ದಾವೀದನು ಕೂಡ ಏನು ಮಾಡಿದ, ದೇವರಲ್ಲಿ ಪ್ರಾರ್ಥಿಸಿದ. ಅದೇ ರೀತಿ ನಾವು ಕೂಡ ಪ್ರಾರ್ಥಿಸಬೇಕು ಅಂತ ಇದರ ಅರ್ಥ. ಅಂದರೆ ವೈರಿಗಳಿಗಾಗಿ. 3ನೇ ವಚನ ಯೆಹೋವನೇ ನನ್ನ ದೇವರೇ, ನಾನು ಕೈಗಳಲ್ಲಿ ಅನ್ಯಾಯವುಳ್ಳವನು ಮಿತ್ರದ್ರೋಹಿಯಾಗಿದ್ದರೆ
ಶತ್ರು ಹಿಂದೆಟ್ಟಿ ಬಂದು ನನ್ನನ್ನು ಹಿಡಿದು ನೆಲಕ್ಕೆ ಕೆಡವಿ ತುಳಿಯಲಿ. ನೋಡಿ, ದಾವೀದರಸರು ಏನು ಮಾಡ್ತಾರೆ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದರಿಂದ ನೀತಿವಂತರಾದ್ದರಿಂದ ಈ ರೀತಿ ಮಾತನ್ನು ಹೇಳಿದ್ದಾರೆ. ಯೆಹೋವನೇ ನನ್ನ ದೇವರೇ, ನಾನು ಕೈಗಳಲ್ಲಿ ಅನ್ಯಾಯ ಉಳ್ಳವನು. ಅಂದರೆ ಅನ್ಯಾಯದಲ್ಲಿ ಒಬ್ಬರಿಗೆ ಕೊಡೋದು, ತೆಗೊಳ್ಳೋದು, ನಾನಾ ರೀತಿ ಕೆಟ್ಟ ಕೆಲಸಗಳಿಗೆ ಹೋಗುವಂಥದ್ದು, ಕೆಟ್ಟ ಕೆಲಸವನ್ನು ಮಾಡುವಂಥದ್ದು. ಇವತ್ತೊಂದು ವ್ಯಾಪಾರ ಆಗ್ಬೋದು, ಕೊಡೋದ್ರಲ್ಲಿ ತಗೊಳ್ಳೋದ್ರಲ್ಲಿ. ಉದಾಹರಣೆಗೆ ಹೊಡೆಯೋಕೆ ಹೋಗೋದು, ರೌಡಿತನ, ಅಥವಾ ಬಡ್ಡಿಗೆ ದುಡ್ಡು ತಗೊಳ್ಳುವಂಥದ್ದು, ಇನ್ನೊಬ್ಬರಿಗೆ ಕೈ ತೋರಿಸುವಂಥದ್ದು, ನಾನಾ ರೀತಿ ಏನಾಗ್ತದೆ. ನಾನು ಆ ರೀತಿ ಹೋಗಿದ್ದರೆ, ಅನ್ಯಾಯ ಉಳ್ಳವನೂ ಆಗಿದ್ದರೆ, ಮಿತ್ರ ದ್ರೋಹಿಯೂ ಆಗಿದ್ದರೆ, ನನ್ನಿಂದಾಗಿ ಇತರರಿಗೆ ಅನ್ಯಾಯ ಆಗಿದ್ದರೆ, ಯಾರಿಗೆ ಆಗಿರ್ಬೋದು, ಜನಾಂಗಗಳಿಗೆ ಅನ್ಯಾಯ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗೆ ಅನ್ಯಾಯವಾಗಿದ್ದರೆ, ಮಿತ್ರ ದ್ರೋಹಿಯೂ ಆಗಿದ್ದರೆ, ಸ್ನೇಹಿತರು ನಾನಾ ರೀತಿಯವರನ್ನು ಕಷ್ಟ, ಸಂಕಟ, ದುಃಖ, ಕಣ್ಣೀರಿಗೆ ಒಳಪಡಿಸಿದ್ದರೆ, ಶತ್ರು ಹಿಂದೆಟ್ಟಿ ಬಂದರನ್ನು ಹಿಡಿದು ನೆಲಕ್ಕೆ ಕೆಡವಿ ತುಳಿಯಲಿ ಅಂತ ದಾವೀದರಸರು ದೇವರಿಗೆ ಹೇಳಿದ್ದಾರೆ. ನಾನು ಈ ರೀತಿ ಅನ್ಯಾಯ ಮಾಡು ನಿಮ್ಮನ್ನು ತಿಳಿದುಕೊಂಡು ನೀವು ನಿಮ್ಮನ್ನೇ ನನಗೆ ತಿಳಿಪಡಿಸಿ ಆಮೇಲೆ ಯಾವುದಾದ್ರೂ ರೀತಿಯಲ್ಲಿ ನನ್ನ ನಡೆ, ನುಡಿ, ಕ್ರಿಯೆ, ಕಣ್ಣು, ಕೈ, ಕಾಲು ಅಥವಾ ನನ್ನ ಮನಸ್ಸು, ಹೃದಯ ಪ್ರತಿಯೊಂದು ನಾನು ಇನ್ನೊಬ್ಬರಿಗೆ ನಾನು ತೊಂದರೆ ಕೊಡುವನಾಗಿದ್ದರೆ ನನ್ನನ್ನು ಶತ್ರುಗಳು ಬಂದು ಕೆಡವಿ ತುಳಿಯಲಿ. ಯಾಕೆಂದರೆ ದಾವೀದರಸರು ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆಯಲೇ ಇಲ್ಲ. ಆದರೆ ವಾಕ್ಯಕ್ಕೆ ಸರಿಯಾಗಿ ವಿಧೇಯರಾಗಿ ಜೀವಿಸಿದರು. ಆದ್ದರಿಂದ ಈ ಮಾತನ್ನು ಹೇಳಿದ್ದಾರೆ. ಹಾಗೆ ಇವತ್ತು ನಾವು ಕೂಡ ಹಿಂದಿನ ಜೀವಿತ ಏನೋ ನಡೆದು ಹೋಗಿರ್ಬೋದು, ಆದರೆ ದೇವರ ದರ್ಶನವನ್ನು ನಮಗೆ ಇತರರ ಮೂಲಕ ಕೊಟ್ಟ ಮೇಲೆ ನಾವು ಕೂಡ ಈ ರೀತಿ ಪ್ರಾರ್ಥಿಸೋರು. ನಮ್ಮ ಶರೀರವನ್ನು ನಾವು ಅದಕ್ಕೆ ಸರಿಯಾಗಿ ಅಳವಡಿಸಿಕೊಳ್ಳತಕ್ಕದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇದರ ಮತ್ತೊಂದು ಅರ್ಥ, ವಿರೋಧಿಗಳು ನಮ್ಮ ಹತ್ರ ಬರಲು, ವಿರೋಧಿಗಳು ನಮ್ಮ ಹತ್ರ ಕಾದಾಡಲು, ವಿರೋಧಿಗಳಿಂದ ನಮಗೆ ನಾನಾ ಥರದ ಹಿಂಸೆ ಬರಲು ಕಾರಣ ಏನಪ್ಪ ಅಂದರೆ, ದೇವರು ತಿಳಿಸಿದ ಮೇಲೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದಾಗ ಮಾತ್ರ ನಾವು ವಿರೋಧಿಗಳ ವಶವಾಗ್ತೇವೆ. ಅದು ಬೈಬಲಲ್ಲಿ ನಾನಾ ಕಡೆಗೆ ತಿಳಿಸಲ್ಪಟ್ಟಿದೆ. ಮಹಾಭಾರತ, ಭಗವದ್ಗೀತೆಯಲ್ಲಿ, ಕುರಾನಲ್ಲಿ ಕೂಡ ಅದುವೇ ಇದೆ. ನೀವು ನನಗೆ ವಿರುದ್ಧವಾದರೆ ನಾನು ನಿಮ್ಮನ್ನು ನಿಮಗಿಂತಲೂ ಕಠಿಣವಾದ ವಿರೋಧಿಗಳ ಕೈಗೆ ಒಪ್ಪಿಸಿಕೊಡ್ತೇನೆ ಎಂಬುದಾಗಿ. ಆಗಲ್ಲೇ ಶಿಕ್ಷೆ ಅನುಭವಿಸುವಂಥದ್ದು. ಹಿಂದೆ ಇಸ್ರೇಲ್ ಎಂಬ ಒಂದು ಜನಾಂಗವನ್ನು, ಇಸ್ರೇಲ್ ಅಂದರೆ ಅದು ಅರೇಮಿಕ ಭಾಷೆಯಾಗಿದೆ, ಆದರೆ ಅದು ದೇವರು ಆರಿಸಿಕೊಂಡ ಜನಾಂಗ, ಹೆಸರು ಮಾತ್ರ ಬೇರೆ. ನಮ್ಮ ಸಂಸ್ಕೃತದಲ್ಲಿ ದೇವರಿಂದ ಆಯ್ಕೆಗೊಂಡವರು ಅಂತ ಅದರ ಅರ್ಥವಾಗಿದೆ ಕನ್ನಡದಲ್ಲಿ. ಹಾಗೆ ಅವರು ತಪ್ಪಿ ಹೋದಾಗ ಏನು ಮಾಡಿದ್ರು, ಅವರಿಗಿಂತ ಕೆಟ್ಟ ಜನಗಳ ಕೈಗೆ ದೇವರವರನ್ನು ಒಪ್ಪಿಸಿಕೊಟ್ರು. ಅವರು ಬಂದು ಇವರನ್ನು ನಾನಾ ರೀತಿಯಲ್ಲಿ ಹಿಂಸಿಸಿದರು. ಹಾಗೆ ಇವತ್ತು ನಾವು ಕೂಡ ದೇವರು ಅರಿತವರು, ದೇವರು ನಮ್ಮನ್ನು ನಡೆಸ್ತಾ ಇರುವಾಗ, ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಮತ್ತು ನಾವು ಈ ರೀತಿ ವಿರೋಧಿಗಳ ಕೈಗೆ ಸಿಕ್ಕಲು ಕಾರಣ ಏನಂದರೆ, ದೇವರಿಗೆ ವಿರುದ್ಧವಾಗಿ, ದೇವರ ಮಾತಿಗೆ ವಿರುದ್ಧವಾಗಿ ನಡೆಯುವಾಗ ನಮ್ಮನ್ನು ಅವರ ಕೈಗೆ ಒಪ್ಪಿಸಿಬಿಡ್ತಾರೆ, ಅವರಿಂದ ಶಿಕ್ಷೆಯನ್ನು ಅನುಭವಿಸುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಉದಾಹರಣೆಗೆ ಒಬ್ಬ ಕೊಲೆ ಮಾಡ್ತಾನೆ, ಕದೀತಾನೆ, ನಾನಾ ಥರದ ತಪ್ಪು ಮಾಡಿದಾಗ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸವರು ಬರ್ತಾರೆ, ಹಿಡ್ಕೊಂಡು ಹೋಗ್ತಾರೆ, ಸ್ಟೇಷನ್ಗೆ ಹಾಕ್ತಾರೆ, ಹೊಡಿತಾರೆ, ಬಡಿತಾರೆ, ಒದಿತಾರೆ, ಜೈಲಲ್ಲಿ ಕೊಳೀತಾರೆ. ಕಾರಣ ಏನಪ್ಪ ಅಂದರೆ, ಇದು ದೇವರಿಗೆ ವಿರುದ್ಧವಾಗಿ ನಡೆಯುವಂಥ ಕೆಲಸಕ್ಕೆ ದೇವರು ಪೊಲೀಸವರ ಮುಖಾಂತರ ಹಿಂಸೆಯನ್ನು ಕೊಡುವಂಥದ್ದು. ಅನೇಕರು ನೋಡಿ, ಈಗ ಆರ್ಮಿಯವರು ಕೂಡ ನಮ್ಮ ದೇಶವನ್ನು ಕಾಯ್ತಾ ಇದ್ದಾರೆ. ಅಲ್ಲಿ ವಿರೋಧಿಗಳು, ಉಗ್ರಗಳು ಬಂದಾಗ ಏನು ಮಾಡ್ತಾರೆ, ಅವ್ರನ್ನ ಗುಂಡು ಹೊಡೆದಲ್ಲಿ ಏನು ಮಾಡ್ತಾರೆ, ಅವ್ರನ್ನ ಹೆಣವಾಗಿ ಬೀಳಿಸ್ತಾರೆ. ಅದೇ ರೀತಿ ಇವತ್ತು ಪೊಲೀಸರು ಕೂಡ ಅದೇ ರೀತಿ ಮಾಡ್ತಾರೆ. ಇದೆಲ್ಲ ದೇವರ ಮಾತಿಗೆ ವಿರುದ್ಧವಾಗಿ ನಡೆಯುವುದರಿಂದ ಈ ಶಿಕ್ಷೆ, ಈ ಅರ್ಥವನ್ನು ಕೂಡ ನಮಗೆ ಅಲ್ಲಿ ಸೂಚಿಸ್ತದೆ. ಶತ್ರುವು ಹಿಂದಿಟ್ಟು ಬಂದು ನನ್ನನ್ನು ಹಿಡಿದು ನೆಲಕ್ಕೆ ಕೆಡವಿ ದುಳಿಯಲಿ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ವಿಧೇಯರಾಗಿ ನಡೆದರೆ ಖಂಡಿತವಾಗಿ ನಮ್ಮ ಹತ್ರ ಯಾವ ಶತ್ರು ಕೂಡ ಬರೋದಿಲ್ಲ. ಈಗ ಉದಾಹರಣೆಗೆ ನಾನಿರುವ ಸ್ಥಳದಲ್ಲಿ ಎಷ್ಟೋ ಚೆನ್ನಾಗಿ ಶಾಂತಿ ಸಮಾಧಾನದಲ್ಲಿ ನಡೆದರೂ ಕೂಡ ಬೇಕಾದಷ್ಟು ವಿರೋಧಿಗಳು ಬಂದಿದ್ದಾರೆ, ಮಾತಾಡ್ತಲೇ ಇದ್ದಾರೆ, ಒಳಗೊಳಗೆ ಕುಯುಕ್ತಿ ಬುದ್ಧಿ ಮಾಡ್ತಲೇ ಇದ್ದಾರೆ. ಯಾಕೆಂದರೆ ನಾನು ಅವ್ರ ಜೊತೆಲಿ ಎಲ್ಲರ ಜೊತೆಲಿ ಸೇರೋದಿಲ್ಲ, ಕೂತ್ಕೊಳ್ಳೋದಿಲ್ಲ, ಮಾತಾಡೋದಿಲ್ಲ, ಎಲ್ಲ ವ್ಯವಹಾರಗಳಲ್ಲಿ ಭಾಗಿಯಾಗುವುದೇ ಇಲ್ಲ.
ಯಾರ ಹತ್ರ ಮಾತಾಡಬೇಕು, ಯಾರ ಹತ್ರ ಮಾತಾಡಬಾರ್ದು, ಯಾವ ಸಮಯದಲ್ಲಿ ಮಾತಾಡುವಾಗ ಹೇಗೆ ಉತ್ತರ ಕೊಡಬೇಕು ಅಂತೇಳಿ ದೇವರು ಚೆನ್ನಾಗಿ ನನಗೆ ತಿಳಿಯಪಡಿಸಿದ್ದಾರೆ. ಹಾಗೆ ಅಂಥವ್ರು ಏನು ಮಾಡ್ತಾರೆ, ಇವು ಬಹಳ ಒಂಥರ ಕುಯುಕ್ತಿ ಬುದ್ಧಿ ಯೋಚನೆ ಮಾಡ್ತಾ ಇದ್ದಾರೆ. ಆವಾಗ ತಕ್ಷಣ ನಾವು ದೇವರ ವಾಕ್ಯ ನಮ್ಮ ಹೃದಯದಲ್ಲಿದ್ದಾಗ ಅದಕ್ಕೆ ಸರಿಯಾಗಿ ನಾವು ಶಾಂತಿ ಸಮಾಧಾನದಿಂದ ಹೋಗ್ತಾ ಇರಬೇಕು. ಅಂಥವ್ರು ಕೂತಲ್ಲಿ ಹೋಗಲೇಬಾರದು. ಒಂದು ವೇಳೆ ಏನಾದರೂ ಮಾತಾಡಿದರೂ ಕೂಡ ಅದಕ್ಕೆ ನಯವಾದ ಉತ್ತರವನ್ನು ಕೊಟ್ಟು ನಾವು ಅಲ್ಲಿಂದ ದಾಟಿ ಬಂದು ಬಿಡಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲದಿದ್ದರೆ ಖಂಡಿತವಾಗಿ ಇವರೇ ವಿರೋಧಿಗಳಾಗಿದ್ದಾರೆ, ನಮ್ಮನ್ನು ತುಳಿದು ಬಿಡಲಿ. ಆಗ ದೇವರಿಗೆ ನಾವು ವಿಧೇಯರಾಗಿ ಜೀವಿಸಿದರೆ ಆ ಸಮಯದಲ್ಲಿ ಪವಿತ್ರಾತ್ಮರ ಮೂಲಕ ಮತ್ತು ಕಾವಲು ದೂತರ ಮೂಲಕ ದೇವರು ನಮ್ಮನ್ನು ರಕ್ಷಿಸ್ತಾರೆ ಎಂಬುದಕ್ಕೆ ನಾನೇ ದೊಡ್ಡ ಸಾಕ್ಷಿ ಕೂಡ ಆಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಪ್ರತಿಯೊಬ್ಬರ ಜೀವಿತದಲ್ಲಿ, ಅಂದರೆ ದೇವರು ಯಾರಿಗೆ ದೇವರನ್ನೇ ತಿಳಿಯಪಡಿಸ್ತಾ ಇದ್ದಾರೋ ಇತರರ ಮೂಲಕ, ಅವರು ಇದು ನಡೆದುಕೊಳ್ಳಬೇಕಾದ ರೀತಿ ಈ ರೀತಿ ಇರಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 5ನೇ ವಚನ, ನನ್ನ ಮಾನವನ್ನು ಮಣ್ಣು ಪಾಲು ಮಾಡಲಿ, ನಾನಂಥವನಲ್ಲ, ನಿಷ್ಕಾರಣ ವೈರಿಯನ್ನು ರಕ್ಷಿಸಿದೆನಲ್ಲ. ಒಂದು ವೇಳೆ ನಾನು ನಿನಗೆ ವಿರುದ್ಧವಾಗಿದ್ದರೆ, ಅಂಥ ಶಕ್ತಿಗಳು ಬಂದರೆ ನನ್ನ ಮಾನ ಮರ್ಯಾದೆಯನ್ನು ಅವರೇ ತೆಗೆಯಲಿ. ಅಂದರೆ ನಾನಾ ರೀತಿಯಲ್ಲಿ ಶಿಕ್ಷೆ ಒಳಪಡಿಸುವಂಥದ್ದು, ಇಲ್ಲದ ಅಪವಾದ ಹೇಳುವಂಥದ್ದು, ನಾನು ಅಂಥವನಲ್ಲ, ನಿಷ್ಕಾರಣ ವೈರಿಯನ್ನು ರಕ್ಷಿಸಿದ್ದೇನೆ, ನನ್ನ ವೈರಿಯನ್ನು ಕೂಡ ನಾನು ರಕ್ಷಿಸಿದ್ದೇನೆಪ್ಪ ಅಂತೇಳಿ ಪ್ರಾರ್ಥಿಸಿದರು. ನಾವು ಕೂಡ ಅದೇ ರೀತಿಯನ್ನಾಗಬೇಕು. ನಾವು ದೇವರಿಗೆ ಒಪ್ಪಿಸಿಕೊಡ್ಬೇಕು, ನಮ್ಮ ನಡೆ ನುಡಿ ಸರಿಯಾಗಿರಬೇಕು. ಆದರೂ ಎಂಥ ವೈರಿಗಳಾಗಲಿ ಏನೇ ಆಗಲಿ ದೇವರು ನಮ್ಮ ಮೂಲಕ ಅವರಿಗೆ ಸಹಾಯ ಮಾಡುವಂಥ ಮನಸ್ಸು ಕೊಟ್ಟಾಗ ಸಹಾಯ ಮಾಡಬೇಕು. ಅವರನ್ನು ರಕ್ಷಿಸಲು ಮನಸ್ಸು ಕೊಟ್ಟಾಗ ಅವರಿಗೆ ಉದಾಹರಣೆಗೆ ಊಟಕ್ಕೆ ಕೊಡುವುದು, ಬಟ್ಟೆ ಇಲ್ಲ ಬಟ್ಟೆ ಕೊಡುವುದು, ಅವರಿಗೆ ಒಂದು ಸಮಯ ಕಾಯಿಲೆ ಬಿದ್ದಿರ್ಬೋದು ಹೋಗಿ ನೋಡೋದು, ಸರಿ ಮಾಡೋದು, ಅಕಸ್ಮಾತ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು, ಅದು ಎಂಥ ವೈರಿಗಳೇ ಆಗಿರಲಿ ದೇವರು ಅವಕಾಶವನ್ನು ಕೊಟ್ಟಾಗ ಅದನ್ನು ನಾವು ಮಾಡಲೇಬೇಕು. ನಾವು ಅದನ್ನು ಕೂಡ ದೇವರಿಗೆ ಒಪ್ಪಿಸಿ ಪ್ರಾರ್ಥಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 6ನೇ ವಚನ, ಯೆಹೋವನೇ ನ್ಯಾಯಸ್ಥಾಪಕನೇ, ನನಗೋಸ್ಕರ ಎಚ್ಚರವಾಗು, ಮಹಾ ಕೋಪದಿಂದ ಎದ್ದು ಬಂದು ನನ್ನ ವಿರೋಧಿಗಳ ಕೋಪವನ್ನು ಭಂಗಪಡಿಸು. ನೋಡಿ, ನಾವು ಎಲ್ಲವನ್ನ ಏನು ಮಾಡಬೇಕು, ದೇವರೇ ಎಚ್ಚರವಾಗಿರಪ್ಪ, ಇಂತಿಂಥ ವೈರಿಗಳು ಇದ್ದಾರೆ, ಅವರ ಕೋಪವನ್ನು ನೀನು ಭಂಗಪಡಿಸು, ಅವರನ್ನು ಮುಟ್ಟು ಸಮಾಧಾನಗೊಳಿಸು. ಇಗೋ ನಿನಗೆ ನಾನು ಅವರನ್ನು ಒಪ್ಪಿಸಿ ಕೊಡ್ತಾ ಇದ್ದೇನೆ. ಮತ್ತೆ 5ನೇ ಅಧ್ಯಾಯ 44ನೇ ವಚನದಲ್ಲಿ ಕೂಡ, ಪೀಡಿಸುವವರಿಗಾಗಿ ಪ್ರಾರ್ಥಿಸಿರಿ, ಮೈಯಿಗೆ ಮೈ ತೀರಿಸಬೇಡಿ, ಮೈಯಿಗೆ ಮೈ ತೀರಿಸುವ ಕೆಲಸ ನನ್ನ ಕೆಲಸ ಎಂಬುದಾಗಿ. ಯಾಕೆಂದರೆ ಇವತ್ತು ವಿರೋಧಿಗಳು, ಬಲಾಢ್ಯರು ಬಹಳ ಈ ಲೋಕದಲ್ಲಿ ಅಲ್ಪಸಂಖ್ಯಾತರ ದೇವರು ದರ್ಶನವಾಗಿ ದೇವರು ನಡೆಸ್ತಾ ಇರುವ ಜನಾಂಗ ಸ್ವಲ್ಪ ಜನವಾಗಿದೆ. ಇವತ್ತು ಇಡೀ ಲೋಕಮಯವೇ ಬಹಳಷ್ಟು ಮಂದಿ, 100ರಲ್ಲಿ 99 ಜನ ಏನಾಗಿದ್ದಾರೆ, ಬಹಳ ಭ್ರಷ್ಟರು, ಅನೀತಿವಂತರು, ದುಷ್ಟರು ಆಗಿದ್ದಾರೆ. ಅವರಿಗೆ ನಾವು ಅವರನ್ನು ಜಯಿಸಕ್ಕಾಗೋದಿಲ್ಲ. ಅವರನ್ನು ಜಯಿಸಬೇಕಾದ್ರೆ ದೇವರೇ ನಾನಾ ಥರದ ಶಿಕ್ಷೆಯನ್ನು ಕೊಟ್ಟು ಜಯಿಸೋರಾಗಿದ್ದಾರೆ. ಅವರ ಜನಾಂಗವೇ ಬಹಳ ಆಗಿದೆ. ಆದ್ದರಿಂದ ನಾವು ಏನು ಮಾಡಬೇಕು, ಹಿಂದೆ ತಿಳ್ಕೊಂಡ ಹಾಗೆ ಉಪಾಯದಿಂದ ಅವರಿಂದ ಹೊರಗೆ ಬರುವಂಥದ್ದು, ದೇವರೊಂದಿಗೆ ನಾವು ಸರಿಯಾದ ಒಂದು ವಿಶ್ವಾಸದಲ್ಲಿ ಇರುವುದಾದರೆ, ದೇವರ ಒಡನಾಟದಲ್ಲಿ ಇರುವುದಾದರೆ, ಅಂಥ ಜ್ಞಾನವನ್ನು ಕೊಟ್ಟು ಕಾವಲು ದೂತರ ಮೂಲಕವೂ ಪವಿತ್ರಾತ್ಮರ ಮೂಲಕವೂ ದೇವರು ನಮ್ಮನ್ನು ನಡೆಸುತ್ತಾರೆ. ಒಬ್ಬೊಬ್ಬರಿಗೊಬ್ಬೊಬ್ಬರು ರಕ್ಷಕರಿದ್ದಾರೆ. ಪವಿತ್ರಾತ್ಮ ಅಂದರೆ ತಂದೆಯಾದ ದೇವರಂದರೆ ಸಾಕ್ಷಾತ್ ಪರಮಾತ್ಮನ ಮೂಲಕ ನಮ್ಮನ್ನು ರಕ್ಷಿಸುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ದೇವರೇ ಎಚ್ಚರವಾಗಪ್ಪ, ನೋಡು ಅವರನ್ನು ನೀನೇ ಮುಟ್ಟೆಂಬುದಾಗಿ ಪ್ರಾರ್ಥಿಸಬೇಕು. ನಾವು ಅವರ ಹತ್ರ ಖಂಡಿತವಾಗಿ ಜಯಿಸಲು ಹೋಗಬಾರದು. ದೇವರ ನಾಮಕ್ಕೆ ಸ್ತೋತ್ರ. 7ನೇ ವಚನ, ಎಲ್ಲಾ ಜನಾಂಗಗಳು ನಿನ್ನ ಸುತ್ತಲೂ ಸಭೆಯಾಗಿ ಕೂಡಿರುವಲ್ಲಿ ನೀನು ಪುನಃ ಆರೋಹಣ ಮಾಡು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲಾ ಜನಾಂಗಗಳು ನಿನ್ನ ಸುತ್ತಲೂ ಸಭೆಯಾಗಿ ಕೂಡಿರುವಲ್ಲಿ ನೀನು ಪುನಃ ಆರೋಹಣ ಮಾಡು. ಎಲ್ಲ ಜನಗಳು ನಿನ್ನ ಸುತ್ತ ಬರ್ತಾ ಇದ್ದಾರೆ, ನೀನು ಮತ್ತೆ ಆರೋಹಣದ ಎಲ್ಲಿಗೆ? ಪರಲೋಕಕ್ಕೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿಂದ ಇಳಿದು ಬಾ ಅಂತ ಹೇಳುವಂಥ ಅರ್ಥ ಇದು ಕೂಡ ಆಗಿದೆ. ನಾವು ಕೂಡ ಹೇಳಬೇಕು, ದೇವರೇ ಎಲ್ಲ ಜನಗಳು ಕೂಡ ನಿನ್ನ ಬಳಿಗೆ ಬರ್ತಾ ಇದ್ದಾರೆ, ನಿಲ್ತಾ ಇದ್ದಾರೆ. ಆದರೆ ಈ ವಿರೋಧಿಗಳು ಬಹಳ ಜನ ಕೆಡಿಸ್ತಾ ಇದ್ದಾರೆ, ನಿನ್ನ ಮಾತನ್ನು ಕೂಡ ಕೇಳ್ತಾ ಇಲ್ಲ. ಆದ್ದರಿಂದ ಏನು ಮಾಡ್ತಾ ಇದ್ದಾರೆ, ನೀನು ನಿನ್ನ ಬಳಿಗೆ ಬರಲು ಬಿಡ್ತಾ ಇಲ್ಲ. ಖಂಡಿತವಾಗಿ ಪುನಃ ನೀನು ಅವರ ಮೇಲೆ ಕರುಣೆ ತೋರಪ್ಪ, ಇಳಿದು ಬಾ, ಅವರನ್ನು ರಕ್ಷಿಸು ಎಂಬುದಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. 8ನೇ ವಚನ,
ಯೆಹೋವನು ಎಲ್ಲ ಜನಾಂಗಗಳಿಗೂ ನ್ಯಾಯ ತೀರಿಸುವವನಾಗಿದ್ದಾನೆ. ಯೆಹೋವನೇ ನಿರಪರಾಧಿಯು ನೀತಿವಂತನಾಗಿರುವ ನನಗೋಸ್ಕರ ನ್ಯಾಯ ತೀರಿಸು. ಯೆಹೋವನೆಂದರೆ ಏನಾಗಿದೆ ನಾವು ಹಿಂದೆ ತಿಳ್ಕೊಂಡಿದ್ದೇವೆ. ಒಂದೊಂದು ಗ್ರಂಥಗಳಲ್ಲಿ ನಾನಾ ಥರದ ಹೆಸರುಗಳಿವೆ, ಬೇರೆ ಬೇರೆ ಹೆಸರುಗಳು. ಅದು ದೇವರೊಬ್ಬನೇ. ಬೈಬಲಲ್ಲಿ ಮಾತ್ರ ಯೆಹೋವ ಅಂತ ಇದೆ. ಎಲ್ಲ ಜನಾಂಗಗಳಿಗೂ ನ್ಯಾಯ ತೀರಿಸುವವನಾಗಿದ್ದಾನೆ. ನೋಡಿ, ಒಳ್ಳೆಯವರಿಗೂ ಕೆಟ್ಟವರಿಗೂ ಪ್ರತಿಯೊಬ್ಬರಿಗೂ ದೇವರೇ ನ್ಯಾಯ ತೀರಿಸುವವನಾಗಿದ್ದಾನೆ. ಆವಾಗ ದೇವರ ವಿಷಯಗಳು ಕೇಳದವರಿಗೆ ಏನಪ್ಪ ಅಂತ ಇದ್ರೆ ಅರ್ಥ ಕೇಳ್ಬೋದು, ಒಂದು ಪ್ರಶ್ನೆ ಬರ್ಬೋದು. ಇವತ್ತು ನೀವು ಈ ಕ್ರಿಶ್ಚಿಯನ್ ಅಂತ ಹೇಳುವಂಥ ಜನಗಳಿಗೆ ಅದರ ಜಾತಿ ಭೇದ ಅಲ್ಲ. ಕ್ರಿಶ್ಚಿಯನ್ ಅಂದರೆ ದೇವರಿಂದ ಆಯ್ಕೆಯಾದವರು ಅಂತ, ಕನ್ನಡದಲ್ಲಿ ಬ್ರಾಹ್ಮಣರು ಅಂತ, ಇಸ್ಲಾಂ ಧರ್ಮದಲ್ಲಿ ಮುಸ್ಲಿಮರು ಅಂತ ನಾನಾ ಥರದಲ್ಲಿದೆ. ಹಾಗೆ ಬೈಬಲ್ ಇದೆ, ಮಹಾಭಾರತ ಇದೆ, ಭಗವದ್ಗೀತೆ ಇದೆ, ಕುರಾನ್ ಇದೆ. ಇದೆಲ್ಲವೂ ಜನಾಂಗಗಳಿಗೆ ದೇವರ ಮಾತನ್ನೇ ತಿಳಿಸುವಂಥದ್ದು. 4 ವೇದಗಳು ಇವೆ. ಯಾಗ ಎಲ್ರಿಗೂ ತಿಳಿಸಲಾಗಿದೆ. ಪ್ರತಿಯೊಬ್ಬರ ಕಿವಿಗೆ ಇವತ್ತು ಒಂದೊಂದು ರೀತಿಯಲ್ಲಿ ದೇವರ ವಿಷಯಗಳು ತಲುಪಿವೆ. ನನಗೆ ಗೊತ್ತೇ ಇಲ್ಲ ಅಂತ ಹೇಳಲು ಸಾಧ್ಯವೇ ಇಲ್ಲ. ಆಗ ದೇವರ ಬಳಿಗೆ ಬಂದು ಹಿಂದಿನ ಜೀವಿತವನ್ನು ಬಿಟ್ಟು ಯಾರು ದೇವರ ಸಂಪರ್ಕದಲ್ಲಿ ಇರ್ತಾರೋ ಅವರಿಗೆ ದೇವರು ಒಳ್ಳೆ ಆಶೀರ್ವಾದ ಮಾಡುವನಾಗಿದ್ದಾನೆ. ಅವರಿಗೂ ನ್ಯಾಯ ಕೇಳಿ ಅದನ್ನು ತಳ್ಳಿ ಲೋಕದ ವಿಷಯದಲ್ಲೇ ದೇವರಿಗೆ ವಿರುದ್ಧವಾಗಿ ಯಾರು ಹೋಗ್ತಾರೋ ಅವರಿಗೆ ಅದೊಂದು ತೀರ್ಪು ಅಂದರೆ ಬಹಳ ಕಷ್ಟ, ಸಂಕಟ, ದುಃಖ, ಶಿಕ್ಷೆಗಳು. ಅದುವೇ ಇವತ್ತು ಲೋಕದಲ್ಲಿ ಬರುವಂಥದ್ದು. ಇದು ಚಂಡಮಾರುತ, ಜಲಪ್ರಳಯ, ಬೆಟ್ಟ ಜರಿಯೋದು, ಅಲ್ಲಿ ಬೆಂಕಿ ಬೀಳುವಂಥದ್ದು. ಅದರಲ್ಲಿ ನೋಡಿ ಇಬ್ಬರೋ ಒಂದೊಂದು ಮನೆಯವರು ಬದುಕ್ತಾರೆ. ಒಂದೊಂದು ಮನೆಗಳಲ್ಲಿ ನೋಡಿ ಅಂಥ ಚಂಡಮಾರುತ ಬಂದಾಗ ಕೇರಳದಲ್ಲಿ ಬೆಟ್ಟ ಗುಡ್ಡಗಳು ಜರಿಯೋ ಸಮಯದಲ್ಲಿ ಒಂದು ನಾಯಿಯ ಮೂಲಕ ಒಂದು ಕುಟುಂಬವನ್ನು ಉಳಿಸಿದ್ದಾರೆ, ಗಿಳಿಯ ಮೂಲಕ ಕುಟುಂಬವನ್ನು ಉಳಿಸಿದ್ದಾರೆ, ದನಗಳ ಮೂಲಕ ಕುಟುಂಬವನ್ನು ಉಳಿಸಿದ್ದಾರೆ. ಹಾಗೆ ನಾನಾ ರೀತಿಯಲ್ಲಿ ದೇವರು ರಕ್ಷಣೆ ಮಾಡುವನಾಗಿದ್ದಾನೆ. ಹಾಗೆ ಎಲ್ಲರಿಗೂ ನ್ಯಾಯ ತೀರಿಸುವವರು ದೇವರಾಗಿದ್ದಾರೆ. ಹಾಗೆ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಮ್ಮನ್ನು ನಡೆಸ್ತಾ ಇರುವಾಗ ನಾವು ಸಂಪೂರ್ಣ ದೇವರ ಮಾತಿಗೆ ಕಿವಿಗೊಟ್ಟು ನಾವು ನಡೆಯಬೇಕು. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೆಹೋವನೇ ನಿರಪರಾಧಿಯು ನೀತಿವಂತನು ಆಗಿರುವ ನನಗೋಸ್ಕರ ನ್ಯಾಯ ತೀರಿಸು. ನೋಡಿ, ದೇವರಲ್ಲಿ ಯಾವುದೇ ತಪ್ಪು ಇಲ್ಲ. ಒಂದು ಸಾಸಿವೆ ಕಾಳಿನಷ್ಟು ಕೂಡ ತಪ್ಪು ಇಲ್ಲ. ಯಾಕಂದರೆ ದೇವರು ಪರಿಶುದ್ಧನಾಗಿದ್ದಾರೆ, ಸರ್ವ ಸೃಷ್ಟಿಕರ್ತನಾಗಿದ್ದಾರೆ. ಆದುದರಿಂದ 6 ದಿವಸದಲ್ಲಿ ಒಂದೊಂದು ಮಾತಿನಲ್ಲಿ ದೇವರು ಸರ್ವವನ್ನು ಸೃಷ್ಟಿ ಮಾಡಿದ್ದಾರೆ. ನೋಡಿ, ಮೇಲೆ ಆಕಾಶವನ್ನು ನೋಡುವ ಏನಾದರೂ ಒಂದು ಕಂಬ ಇದೆಯಾ? ಇಲ್ಲ. ಅಲ್ಲಿ ಕೆಳಗೆ ಸೂರ್ಯನನ್ನು ಇಟ್ಟಿದ್ದಾರೆ, ಚಂದ್ರನನ್ನು ಇಟ್ಟಿದ್ದಾರೆ, ನಕ್ಷತ್ರವನ್ನು ಇಟ್ಟಿದ್ದಾರೆ. ಭೂಲೋಕದ ಕಡೆಯಿಂದ ಆ ವಾಯುಮಂಡಲದಲ್ಲಿ ನೀರನ್ನು ಆವಿಯ ಮಂಜುಗಡ್ಡೆಯನ್ನಾಗಿ ತಂದು ಎಲ್ಲಿಗೆ ಸುರಿಸಬೇಕು ಅಲ್ಲಿಗೆ ಸುರಿಸ್ತಾರೆ. ರಾತ್ರಿ ಹಗಲು ಮಾಡಿದ್ದಾರೆ. ಭೂಮಿಯ ಮೇಲೆ ಇರುವಂಥದ್ದನ್ನು ಸರ್ವವನ್ನು ಸೃಷ್ಟಿ ಮಾಡಿದ್ದಾರೆ. ಭೂಮಿಯ ಒಳಗಡೆ ನೀರನ್ನು ಉಂಟು ಮಾಡಿದ್ದಾರೆ, ನೀರನ್ನು ಇಟ್ಟಿದ್ದಾರೆ. ಅದು ಇವತ್ತು ಬೋರ್ವೆಲ್ ಬಾವಿ ತೆಗೆದಾಗ ನೀರು ಸಿಕ್ಕುವಂಥದ್ದು. ಅಲ್ಲಿ ಬೆಳ್ಳಿ, ಬಂಗಾರ, ಕಬ್ಬಿಣ, ಪೆಟ್ರೋಲು, ಡೀಸೆಲ್ ಇಂಥದ್ದನ್ನೆಲ್ಲ ತಗೊಂಡಾಗ ಅಲ್ಲಿ ಇಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರಗಳ ಮೇಲೆ ವಿಮಾನ ಹಾರಾಡುವ ಹಾಗೆ ಮಾಡಿದ್ದಾರೆ. ನೀರಿನ ಮೇಲೆ ಹಡಗು ಹೋಗುವ ಹಾಗೆ, ಸರಕುಗಳನ್ನು ತರುವ ಹಾಗೆ, ತೆಗೆದುಕೊಂಡು ಹೋಗುವ ಹಾಗೆ ಮಾಡಿದ್ದಾರೆ. ಸರ್ವ ಸೃಷ್ಟಿ ನೋಡಿ, ಭೂಮಿಗೂ ಮತ್ತು ಪರಲೋಕಕ್ಕೂ ಅಂದರೆ ಕೈಲಾಸ ವೈಕುಂಠಕ್ಕೂ ಅದರ ಮಧ್ಯದಲ್ಲಿ ಆಕಾಶವನ್ನು ಉಂಟು ಮಾಡಿದರು. ಆ ನೀರಿನ ಆಕಾಶದ ಮೇಲೆ ಈಗಲೂ ನೀರಿದೆ. ಅಲ್ಲಿ ಸರ್ವ ಸೃಷ್ಟಿಕರ್ತನಾದ ದೇವರು ಅಲ್ಲಿ ಇದ್ದಾರೆ. ದೇವರ ನಮಗೆ ಸ್ತೋತ್ರ. ದೇವರ 3ನೇ ಆತ್ಮವನ್ನು ನಮಗೆ ಈ ಭೂಲೋಕಕ್ಕೆ ಕೊಟ್ಟರು. ಅವರೇ ಪರಮಾತ್ಮನಾಗಿದ್ದಾರೆ ಅಂದರೆ ಬೈಬಲಲ್ಲಿ ಪವಿತ್ರ ಆತ್ಮ ಅಂತಿದೆ. ಕುರಾನಲ್ಲಿ ಹೇಳುವುದಾದರೆ ಒಂದೇ ಒಂದು ಹೆಸರಿದೆ, ಅಲ್ಲಾ ಎಂಬುದಾಗಿ, ಮತ್ತು ಈಸಾ ಮಸೀಹ ಎಂಬುದಾಗಿ ಒಂದು ಹೆಸರು ಕೂಡ ಕಾಣ್ತಾ ಇದೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಪ್ರತಿ ಒಂದು ದೇವರೇ ನಿರಪರಾಧಿ ಮತ್ತು ನೀತಿವಂತನು ಆಗಿರೋದರಿಂದ ಸರ್ವವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಾಯಿತು. ನೋಡಿ, ಅವರು ಮನುಷ್ಯನ ಅವತಾರವೆತ್ತಿ ಭೂಲೋಕಕ್ಕೆ ಬಂದು ಅನೇಕ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸಿ ಮರಣಕಂಪಕ್ಕೆ ಏರ್ಪಟ್ಟು ರಕ್ತ ಸುರಿಸಿ ಮರಣ ಹೊಂದಿ ಸಮಾಧಿ ಮಾಡಿಸಿಕೊಂಡು 3ನೇ ದಿವಸ ಪುನರುತ್ಥಾನಗೊಳ್ಳಬೇಕಾದರೂ ಕೂಡ ಅದು ದೇವರಿಗೆ ಸಾಧ್ಯ. ಖಂಡಿತವಾಗಿ ಇವತ್ತು ಮನುಷ್ಯ ಸತ್ತವನು ಯಾರಾದರೂ ಎದ್ದು ಬಂದವರು ಯಾರಾದರೂ ಇದ್ದಾರೆಯೇ? ಯಾರೂ ಇಲ್ಲ. ಇದಕ್ಕೆ ನಮ್ಮ ಸಂಸ್ಕೃತದಲ್ಲಿ ಕೂಡ ಓಂ ಮೃತ್ಯುಂಜಯಾಯ ನಮಃ ಅಂದರೆ ಸಾವನ್ನು ಜಯಿಸಿದವನೇ, ಸಾವಿನಿಂದ ಎದ್ದು ಬಂದವನೇ ನಿನಗೆ ನಮಸ್ಕಾರ ಅಂತ ಹೇಳುವಂಥದ್ದು. ಇಲ್ಲಿ ನೋಡುವಾಗ ಓಂ ಬ್ರಹ್ಮಪುತ್ರಾಯ ನಮಃ, ಬ್ರಹ್ಮನೇ ಅವತಾರ, ಬ್ರಹ್ಮನೇ ಮಗನಾಗಿ ಬಂದು ಈ ರೀತಿ ಆಯಿತು ಎಂಬುದಾಗಿ ತೋರಿಸಿಕೊಟ್ಟಿದ್ದು. ಅದುವೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಿರಪರಾಧಿಯು ನೀತಿವಂತನು ಆಗಿರೋ ನನಗೋಸ್ಕರ ನ್ಯಾಯ ತೀರಿಸು. ಹಾಗೆ ನಾವು ಕೂಡ ಹೇಳಬೇಕು, ಪರಮಾತ್ಮ
ಪರಮಾತ್ಮನೇ, ಭಗವಂತನೇ, ಅಥವಾ ಯೇಸು ಕ್ರಿಸ್ತನೇ, ಅಥವಾ ಸರ್ವೇಶ್ವರನೇ, ಅಥವಾ ಪರಮೇಶ್ವರನೇ, ಅಥವಾ ಶ್ರೀನಿವಾಸನೇ, ಅಥವಾ ಶ್ರೀಮನ್ನಾರಾಯಣನೇ, ಅಥವಾ ಶ್ರೀಕೃಷ್ಣ ಪರಮಾತ್ಮನೇ ನಮ್ಮನ್ನು ರಕ್ಷಿಸಪ್ಪ ಅಂತೇಳಿ ಹೇಳಬೇಕು. ಹೊರತು ಕಷ್ಟ, ಸಂಕಟ, ದುಃಖಗಳು ಬಂದಾಗ ಆ ಬೊಂಬೆ, ಈ ಬೊಂಬೆ, ಆ ವಿಗ್ರಹ, ಈ ವಿಗ್ರಹ, ಆ ಪೂಜೆ, ಈ ಪೂಜೆ, ಅಷ್ಟು ಸಾವಿರ ಪೂಜೆ, ಇಷ್ಟು ಸಾವಿರ ಪೂಜೆ, ಅಷ್ಟು ಸಾವಿರ ಹೋಮ, ಇಷ್ಟು ಸಾವಿರ ಹೋಮ, ತಾತಿ, ತಗಡು, ಮಾಯ, ಮಂತ್ರ, ಮನೆ ಸುತ್ತು ನೂಲು ಕಟ್ಟುವಂಥದ್ದು, ಗುಂಪ ಕಟ್ಟುವಂಥದ್ದು, ಕುಂಬಳಕಾಯಿ ಕಟ್ಟುವಂಥದ್ದು, ಎಲ್ಲೆಲ್ಲಿಗೂ ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಓಡುವಂಥದ್ದು, ಅಲ್ಲಿ ನಾನಾ ಥರದ ಬಟ್ಟೆಗಳನ್ನ ಹಾಕ್ಕೊಳ್ಳೋರು, ನಾನಾ ಥರದ ನಾಮಗಳನ್ನು ಇಳ್ಕೊಳ್ಳುವವರು, ಅಟ್ರಾಕ್ಷನ್ ಮಾಡುವವರು, ನಾನಾ ಥರದ ಮಾಳೆಗಳನ್ನು ಹಾಕೊಳ್ಳುವಂಥದ್ದು, ತಲೆ ಮೇಲೆ ಕೈ ಇಡುವಂಥದ್ದು, ನವಿಲುಗರಿ ಇಡುವಂಥದ್ದು, ಏನೇ ಮಾಡಿದರೂ ಕೂಡ ಖಂಡಿತವಾಗಿ ಇದೆಲ್ಲ ಸುಮ್ಮನೆ ನೀರು ಮೇಲೆ ಹೋಮ ಹಾಕಿದಾಗ ನೀರು ಮೇಲೆ ಹೋಮ ಹಾಕ್ಲಿಕ್ಕೆ ಆಗ್ತದ? ಅದು ನಿಲ್ತದ? ಇಲ್ಲ. ಆ ರೀತಿ ಇದರಲ್ಲಿ ಏನೂ ಪ್ರಯೋಜನ ಬರುವುದಿಲ್ಲ. ಸರ್ವ ಸೃಷ್ಟಿಕರ್ತನ ದೇವರು ಏನಾಗಿದ್ದಾರೆ? ಅವರು ನಿರಪರಾಧಿಯು ನೀತಿವಂತರು ಆಗಿರೋ ಅವರು ಬಂದರು ಹೋದರು. ಈಗ ಅವರಿಗೆ ಪರಮಾತ್ಮನಿಗೆ ರೂಪ ಇದೆಯಾ? ಇಲ್ಲ. ಒಂದೇ ಒಂದು ಶಬ್ದದಲ್ಲಿ ಹೇಳುವುದಾದರೆ, ನಾವು ತಪ್ಪುಗಳನ್ನ ಒಪ್ಪಿಕೊಂಡು ಪ್ರಾರ್ಥಿಸುವುದಾದರೆ, ಅಂಥ ಹಿಂದಿನ ಜೀವಿತದಲ್ಲಿ ದೇವರ ವಾಕ್ಯವನ್ನು ತಿಳಿದ ಮೇಲೆ ತಪ್ಪುಗಳನ್ನ ಬಿಟ್ಟು ಜೀವಿಸಿದರೆ ಮಾತ್ರ ಅಲ್ಲಿ ಆಶೀರ್ವಾದ. ಅಂಥವ್ರಿಗೆ ದಾವೀದರಸರು ಹೇಳ್ತಾರೆ, ಅಂಥ ದಾವೀದರಸರು ಕೂಡ ಅವರ ಮಗನಿಂದ ವೈರಿಗಳಿಂದ ಬಹಳ ಶಿಕ್ಷೆ ಬಂತು. ವೈರಿಗಳು ಕೂಡ ಇದ್ದರು, ಸರಿಯಾದ ಆಡಳಿತವನ್ನು ನಡೆಸ್ತಾ ಇದ್ರು. ದೇವರೇ ನನಗೋಸ್ಕರ ನೀನು ನ್ಯಾಯವನ್ನು ತೀರಿಸಪ್ಪ ಅಂತೇಳಿ ಪ್ರಾರ್ಥಿಸಿದ್ರು. ಹಾಗೆ ನಾವು ಕೂಡ ಅದೇ ರೀತಿ ಪ್ರಾರ್ಥಿಸಬೇಕು. ನ್ಯಾಯವನ್ನು ತೀರಿಸುತ್ತಾರೆ. ವಿಶೇಷವಾದ ಜ್ಞಾನ ಬೇಕು. ನಾವು ದೇವರೊಂದಿಗೆ ಸರಿಯಾದ ಸಂಪರ್ಕದಲ್ಲಿ ಇರುವಾಗ ದೇವರಂಥ ಜ್ಞಾನವನ್ನು ನಮಗೆ ಕೊಡ್ತಾರೆ. ಇಲ್ಲಾಂದರೆ ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಏನೇ ಮಾಡಿದ್ರು, ಉದಾಹರಣೆಗೆ ಎಷ್ಟೇ ಮಸೀದಿಗೆ ಹೋದ್ರು, ಎಲ್ಲೇ ಹೋಗಲಿ, ಇವತ್ತು ಮಕ್ಕಾ ಮದೀನಕ್ಕೆ ಹೋಗ್ಬೋದು, ಯಾರು ಮುಸ್ಲಿಮರು, ಕ್ರಿಶ್ಚಿಯನ್ಗಳು ಜೆರುಸಲೇಮಿಗೆ ಹೋಗ್ಬೋದು, ಹಿಂದೂಗಳು ಅಂತೇಳೋರು ಕಾಶಿಗೆ, ಕೇದಾರ್ನಾಥಕ್ಕೆ ಹೋಗ್ಬೋದು. ಏನು ನಡೆಯುವುದಿಲ್ಲ. ಮಕ್ಕಾ ಮದೀನದಲ್ಲಿ ಆ ಸಲ ಈಗ 2ನೇ ವರ್ಷದ ಹಿಂದೆನೂ ಬಿಸಿ ಗಾಳಿಯಲ್ಲಿ ಎಷ್ಟು ಜನ ಸತ್ತರು, ಎಷ್ಟು ಜನ ಸಾಯ್ತಾ ಇದ್ದಾರೆ. ಇವತ್ತು ಕೂಡ ನಾನಾ ಥರದ ಕಾಯಿಲೆ, ಕಷ್ಟ, ಸಂಕಟ, ದುಃಖದಲ್ಲಿ ಅದೇ ರೀತಿ ಕ್ರಿಶ್ಚಿಯನ್ಗಳು ಕೂಡ, ಅದೇ ರೀತಿ ಹಿಂದೂಗಳು ಕೂಡ. ಕಾರಣ ಏನು? ದೇವರ ಮಾತಿಗೆ ಕಿವಿ ಕೊಡದೆ ನಡೆಯುವುದರಿಂದ. ದೇವರ ಮಾತಿಗೆ ಕಿವಿ ಕೊಟ್ಟು ನೆಟ್ಟರೆ ದೇವರನ್ನು ಹುಡುಕಿಕೊಂಡು ಎಲ್ಲಿಗೂ ಹೋಗಬೇಕಾಗಿಲ್ಲ. ನನ್ನನ್ನು ಹುಡುಕಿಕೊಂಡು ನೀವು ಎಲ್ಲಿಗೂ ಹೋಗಬೇಡಿ. ನನ್ನ ನಾಮದಲ್ಲಿ ಎಲ್ಲಿ 2, 3 ಅಥವಾ ಒಬ್ಬರೇ ಸರಿಯಾಗಿ ನನ್ನ ಮೇಲೆ ಭಯ ಭಕ್ತಿ ಇಟ್ಟು ಪ್ರಾರ್ಥಿಸ್ತಾರೋ, ಅವರ ಹಿಂದಿನ ಜೀವಿತವನ್ನು ಬಿಟ್ಟು ತಪ್ಪುಗಳನ್ನ ಒಪ್ಪಿಕೊಂಡು ಪಶ್ಚಾತ್ತಾಪಟ್ಟು ಜೀವಿಸ್ತಾರೋ, ಅಲ್ಲಿ ನಾನು ಅವರನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ಸರ್ವ ಸೃಷ್ಟಿಕರ್ತನಾದ ದೇವರು ಎಲ್ಲ ಗ್ರಂಥಗಳಲ್ಲಿ ಸಿಕ್ಕುವಂಥದ್ದು ಇದುವೇ ಆಗಿದೆ. ಕೆಲವರು ದೇವಮಾನವರು ತಿಳ್ಕೊಂಡು ಅವರ ಕಾಲಿಗೆ ಬೀಳೋದು, ತನ್ನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿ, ಮನುಷ್ಯರು ಅವನು ಎಂಥವನೇ ಆದರೂ ಮನುಷ್ಯರನ್ನು ರಕ್ಷಿಸಲಿಕ್ಕೆ ಸಾಧ್ಯವೇ ಇಲ್ಲ. ದೇವರು ಮಾತ್ರ ರಕ್ಷಿಸುವನು. ಆದರೆ ದೇವರು ಸರಿಯಾಗಿ ಆದುಕೊಂಡವರು ಏನು ಮಾಡ್ತಾರೆ? ಸರಿಯಾದ ವಾಕ್ಯಗಳನ್ನ ತಿಳಿಸ್ತಾರೆ. ಶಾಪ ಮತ್ತು ಆಶೀರ್ವಾದ, ಜೀವ ಮತ್ತು ಮರಣ, ಹಿಂದೆ ಮುಂದೆ ನೋಡದೆ ಯಾವುದಕ್ಕೂ ಆಸೆ ಪಡದೆ ನೇರವಾಗಿ ತಿಳಿಸ್ತಾರೆ. ಸತ್ರೆ ಸಾಯಲಿ, ಬದುಕಿದರೆ ಬದುಕಲಿ ಅಂತಿರುವಂಥದ್ದು. ಇದುವೇ ದೇವಮಾನವರಾಗಿದ್ದಾರೆ. ಹಾಗೆ ಅಂಥ ದೇವರಲ್ಲಿ ಮಾತ್ರ ನಾವು ನಮ್ಮ ರಕ್ಷಣೆಗಾಗಿ ಪ್ರಾರ್ಥಿಸಬೇಕು. ಹೊರತು ಯಾವುದೇ ದೇವಮಾನವರಿಂದ ಯಾವುದೇ ಎಷ್ಟೇ ಲಕ್ಷ ಕೋಟಿ ಕೊಟ್ಟು ಪೂಜೆ ಮಾಡಿದ್ರು, ಎಷ್ಟೇ ಕೋಟಿ ಖರ್ಚು ಮಾಡಿ ಯಾವ ದೇವಸ್ಥಾನ ಕಟ್ಟಿದ್ರು ಏನೂ ನಡೆಯುವುದಿಲ್ಲ. ಇದೆಲ್ಲ ಬೂಟಾಟಿಕೆಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 9ನೇ ವಚನಕ್ಕೆ ಹೋಗೋಣ. ಮನುಷ್ಯರ ಹೃದಯವನ್ನು ಅಂತರಿಂದ್ರಿಯವನ್ನು ಪರಿಶೋಧಿಸುವ ನೀತಿ ಸ್ವರೂಪನಾದ ದೇವರೇ. ನೋಡಿ, ಮನುಷ್ಯರು ಹೇಳೋದು ಪ್ರತಿಯೊಬ್ಬರ ಹೃದಯವನ್ನು ಕೂಡ ದೇವರು ಏನು ಮಾಡ್ತಾರೆ? ಪರೀಕ್ಷಿಸುವವನಾಗಿದ್ದಾನೆ. ಇವತ್ತು ಉದಾಹರಣೆಗೆ ಒಂದು ಹಲಸಿನ ಹಣ್ಣು ಚೆನ್ನಾಗಿ ಅದು ಹಣ್ಣಾಗಿ ಘಮ 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 ಅಂತ ಹೇಳಿದರೆ ಅದನ್ನು ನಾವು ಒಂದು ಚಾಕು ಅಥವಾ ಮಚ್ಚು ಅಂದರೆ ಕತ್ತಿ ತಗೊಂಡು ಕುಯ್ದಾಗ ಅದು ಮೇಲೆ ಘಮ ಘಮ ಅಂತ ಹೇಳ್ಬೋದು. ಅದರ ಒಳಗಡೆ ಎಷ್ಟು ಕೊಳೆತು ಹೋಗಿದೆ ಅಂತೇಳಿ ಕೊಯ್ದಾಗಲೇ ಗೊತ್ತುವುದು. ಅಥವಾ ಮಿತಿಮೀರಿಯ ಹಣ್ಣು ಕೊಳೆತು ಹೋದಾಗ ಮೇಲೆ ಕಪ್ಪಾಗಿ ಬರ್ತದೆ. ಆಗ ಇದೇ ರೀತಿ ಒಬ್ಬೊಬ್ಬರ ಮನುಷ್ಯರ ಹೃದಯ ಪೂರ್ತಿ ಕೆಟ್ಟು ಹೋದಾಗ ಅವರ ನಡೆ, ನುಡಿ, ಕ್ರಿಯೆ, ಮಾತುಗಳಲ್ಲಿ ಗೊತ್ತಾಗ್ತದೆ ಇವರು ಇಂಥವರೇ ಕೆಟ್ಟವರು, ಇವರ ಸಹವಾಸ ಮಾಡಬಾರ್ದು ಅಂತ. ಅಂಥವರಿಂದ ದೂರ ಇರಬೇಕು. ಇದೇ ರೀತಿ ಹಾಗೆ ಒಂದು ಮನುಷ್ಯನ ಹೃದಯವನ್ನು ಇವತ್ತು ಕಂಡುಹಿಡಲಿಕ್ಕೆ ಸಾಧ್ಯ ಖಂಡಿತವಾಗಿ ಕಂಡುಹಿಡಿಬಹುದು. ಸರಿಯಾಗಿ ದೇವರಿಂದ ಜ್ಞಾನ ಹೊಂದಿದವರಾದರೆ
ಅವರ ಮಾತು, ನಡೆ, ನುಡಿ, ಕ್ರಿಯೆ, ಕೊಡೋದು, ತೆಗೊಳ್ಳೋದು, ಗದರಿಸೋದ್ರಲ್ಲಿ, ಮಾತಾಡೋದ್ರಲ್ಲಿ ಕಂಡುಹಿಡಿಬೋದು. ಇವರು ಕೆಟ್ಟವರ, ಒಳ್ಳೆಯವರ, ನೀತಿವಂತರ, ಅನೀತಿವಂತರ ಎಂಬುದಾಗಿ ಹೃದಯವನ್ನು ಕಂಡುಹಿಡಿಬಹುದು. ಅದಕ್ಕೆ ಸರಿಯಾದ ಜ್ಞಾನ ಬೇಕು. ಆದರೆ ಈ ಹಲಸಿನನ್ನು ಓಪನ್ ಮಾಡಿದರೆ ಗೊತ್ತಾಗ್ತದೆ, ಹೃದಯವನ್ನು ಓಪನ್ ಮಾಡಿದರೆ ಗೊತ್ತಾಗೋದಿಲ್ಲ. ವೈದ್ಯರು ಕೂಡ ಇವತ್ತು ಹೃದಯವನ್ನು ಶಸ್ತ್ರಚಿಕಿತ್ಸೆ ಮಾಡಿ ಒಂದು ಹೃದಯವನ್ನು ತೆಗೆದು ಇನ್ನೊಂದು ಹೃದಯವನ್ನು ಅಂಟು ಮಾಡ್ತಾರೆ, ಅಲ್ಲಿ ಜೋಡಿಸ್ತಾರೆ. ಆದರೆ ಅವ್ರ ಹೃದಯದೊಳಗೆ ಏನಿದೆ ಅಂತ ಅವ್ರಿಗೆ ಕಂಡುಹಿಡಲಿಕ್ಕೆ ಆಗ್ತದೆ ಇಲ್ಲ. ಅದು ಯಾರನ್ನು ದೇವರು ಮಾತ್ರ ಅದನ್ನು ಕಂಡುಹಿಡಿಯವರಾಗಿದ್ದಾರೆ. ಹೃದಯದೊಳಗೆ ಏನಿದೆ, ಕೆಲವರು ಏನೇನೋ ಯೋಚನೆ ಮಾಡಿಕೊಂಡು ಮನಸ್ಸಲ್ಲಿ ಒಂದು ಏನೇನೋ ಇಟ್ಕೊಂಡು ಬಾಯಲ್ಲಿ ಬಹಳ ನಯವಾಗಿ ಮಾತನಾಡ್ತಾರೆ. ಆಮೇಲೆ ನಾನಾ ಥರದ ಕೆಟ್ಟವರನ್ನ ಸೇರಿಸಿಕೊಂಡು ವಿಷ ಬಗೆಯುವರು ಆಗಿದ್ದಾರೆ. ಆದ್ರಿಂದ ಮೊದಲು ಸರಿಯಾದ ಜ್ಞಾನ ಇದ್ದವರಿಗೆ ಈ ರೀತಿಯಲ್ಲಿ ಅವರ ಮಾತು, ಕತೆ, ನಡೆ, ನುಡಿ, ಕ್ರಿಯೆ, ಕೊಡೋದ್ರಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಇವರು ಹೀಗೆ ಇದ್ದಾರೆ ಅಂತ ಕಂಡುಹಿಡಿಬಹುದು. ಅವರೇ ಸರಿಯಾದ ವಿಚಾರವನ್ನು ಮಾತನಾಡುವರು. ಹಾಗೆ ಅದಕ್ಕೆ ಮೊದಲೇ ದೇವರಿಗೆ ಗೊತ್ತಿದೆ. ಪ್ರತಿಯೊಬ್ಬರ ಹೃದಯವನ್ನು ಪರಿಶೋಧಿಸುವನಾಗಿದ್ದಾನೆ ದೇವರು. ದೇವರ ಸ್ತೋತ್ರ. ಅದಕ್ಕೆ ಬೈಬಲಲ್ಲಿ ಒಂದು ಸಮುವೇಲ್ ಅಂತ ಒಂದು ಹುಡುಗ ಇದ್ದಾನೆ. ಆ ಹುಡುಗನ ಮುಖಾಂತರ ದೇವರು ಬರೆಸಿದ್ದ 1 ಸಮುವೇಲ 17ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ಓದುವಾಗ ಅಲ್ಲಿ ನೀನು ಅವರ ಅಂದ ಚಂದವನ್ನು ನೀನು ನೋಡಬೇಡ, ಅವರನ್ನು ನಾನು ತಳ್ಳಿಬಿಟ್ಟಿದ್ದೇನೆ. ದೇವರ ಸ್ತೋತ್ರವಾಗಲಿ. ಅವರ ಅಂದ ಚಂದಗಳನ್ನು ನೀನು ನೋಡಬೇಡ, ಅವರನ್ನು ನಾನು ತಳ್ಳಿಬಿಟ್ಟಿದ್ದೇನೆ ಅಂತ ದೇವರು ಸಮುವೇಲನಿಗೆ ಹೇಳಿದ್ದಾರೆ. ಹಾಗೆ ಎಷ್ಟೇ ಅಲಂಕಾರ ಮಾಡಲಿ, ಎಂತೆಷ್ಟೇ ಬೆಳ್ಳಿ ಬಂಗಾರ ಹಾಕಲಿ, ಎಂತೆಂಥ ಬಟ್ಟೆಗಳು ಹಾಕಲಿ, ಎಂತೆಂಥ ಗಾಡಿಗಳು ಹೋಗಲಿ, ಎಷ್ಟೇ ಅವರಲ್ಲಿ ಆಸ್ತಿ ಪಾಸ್ತಿ ಇರಲಿ, ಅಥವಾ ಅವರು ಫ್ಲೈಟಲ್ಲೇ ಹೋಗಲಿ, ಸ್ವಂತ ಫ್ಲೈಟೇ ಇರ್ಬೋದು, ಏನೇ ಇರ್ಬೋದು, ಪ್ರತಿಯೊಬ್ಬರ ಹೃದಯವನ್ನು ದೇವರು ಬಲ್ಲವನಾಗಿದ್ದಾನೆ. ಅದಕ್ಕೆ ಸರಿಯಾಗಿ ಶಿಕ್ಷೆ ಕೊಡವನಾಗಿದ್ದಾನೆ. ಅದು ಎಂಥ ಕನಿಷ್ಠ ಬಡವನೇ ಆಗಿರಲಿ ಅಥವಾ ಬಹಳ ದೊಡ್ಡ ಕರೋಡುಪತಿಯೇ ಆಗಿರಲಿ, ನಮ್ಮ ಇಡೀ ಜಗತ್ತಿನ 1ನೇ ಹಣಕಾಸು ಮನುಷ್ಯನೇ ಆಗಿರಲಿ, ಪ್ರತಿಯೊಬ್ಬರ ಹೃದಯವನ್ನು ಬಲ್ಲವನು ದೇವರಾಗಿದ್ದಾನೆ. ಅಂತರಿಂದ್ರಿಯವನ್ನು ಮತ್ತೊಂದು ವಿಷಯ, ಅಂತರಿಂದ್ರಿಯ ಅಂದರೆ ಮನಸ್ಸಿನೊಳಗೆ ಏನೇನಿದೆಯೋ ಅದು ಕೂಡ ನಮಗೆ ಕಂಡುಹಿಡಿಯೋಕ್ಕಾಗೋದಿಲ್ಲ. ಈಗ ಹೃದಯವನ್ನು ತಿಳ್ಕೊಂಡಿದ್ದೇವೆ, ಮನಸ್ಸೊಳಗೆ ಏನು ಯೋಚನೆ ಮಾಡ್ತಾರೋ, ಏನು ಯೋಚನೆ ಮಾಡ್ಕೊಂಡು ನಮ್ಮ ಹತ್ರ ಮಾತಾಡ್ತಾರೋ, ಹುಯುಕ್ತಿ ಬುದ್ಧಿ ಮಾತಾಡ್ತಾರೋ, ಇದು ಕೂಡ ಸರಿಯಾದ ಜ್ಞಾನ ಇದ್ದವರಿಗೆ ಮಾತ್ರ, ದೇವರಿಂದ ದೊರಕಿದ ಸರಿಯಾದ ಜ್ಞಾನ ಇದ್ದವರಿಗೆ ಮಾತ್ರ ಇದನ್ನು ಅವರು ಕಂಡುಹಿಡಿಬಹುದು. ಹೊರತು ಎಲ್ಲರಿಗೂ ಒಂದೊಂದು ಮನುಷ್ಯರನ್ನು ಕಂಡುಹಿಡಿಯೋಕ್ಕಾಗುವುದೇ ಇಲ್ಲ. ಉದಾಹರಣೆಗೆ ಈಗ ಹಾಲು ಜೇನು ಬೆರೆಸಿದಾಗ ಅಲ್ಲಿ ಏನಾಗ್ತದೆ, ಅಲ್ಲಿ ಸಿಹಿಯಾಗಿ ಇರ್ತದೆ. ಆದರೆ ಅದು ಮಿತಿ ಮೀರಿ ಹೋದಾಗ ಏನಾಗ್ತದೆ, ಅದರೊಳಗಿರುವ ಆಲ್ಕೋಹಾಲ್ ಗೊತ್ತಾಗುವುದಿಲ್ಲ. ಅದೇ ರೀತಿ ಹಾಲು ನೀರು ಬೆರೆಸಿದಾಗ ಸ್ವಲ್ಪ ನೀರಿದ್ರೆ ಗೊತ್ತೇ ಆಗೋದಿಲ್ಲ. ಸಂಪೂರ್ಣ ಅದನ್ನು ಕಂಡುಹಿಡಿಬೇಕಾದ್ರೆ ಹಾಲಿನ ಸುತ್ತ ನೀರು ಸಪ್ರೇಟ್ ಆಗಿ ಸ್ವಲ್ಪ ಕಾಣ್ತದೆ. ಹಾಗೆ ಅಂತ ಜ್ಞಾನ ಇದ್ದರೆ ಮಾತ್ರ ಇಂಥವರನ್ನ ಕಂಡುಹಿಡಿಬಹುದು. ಪ್ರತಿಯೊಬ್ಬರ ಮನಸ್ಸನ್ನು ಕಂಡುಹಿಡಿಯುವವನು ದೇವರಾಗಿದ್ದಾನೆ. ಪರಿಶೋಧಿಸಲ್ಪಡುವ ನೀತಿ ಸ್ವರೂಪನಾದ ದೇವರೇ. ಹಾಗೆ ನೋಡಿ, ಪ್ರತಿಯೊಬ್ಬರನ್ನು ಪರಿಶೋಧಿಸುವನು ದೇವರು. ಆದರೆ ದೇವರು ಯಾರನ್ನು ಕರೆದಿದ್ದಾರೋ, ಸರಿಯಾದ ಜ್ಞಾನ ಕೊಟ್ಟು ಯಾರನ್ನು ನಡೆಸ್ತಾರೋ ಅಂಥವ್ರು ಮಾತ್ರ ಇಂಥವರನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ. ದೇವರು ನಮಗೆ ಸ್ತೋತ್ರವಾಗಲಿ. 10ನೇ ಹಾಗೆ ನೀತಿ ಸ್ವರೂಪನ ದೇವರೇ, ದುಷ್ಟರ ಕೆಟ್ಟತನವಿಲ್ಲದೆ ಹೋಗುವಂತೆ ಮಾಡು, ನೀತಿವಂತರನ್ನು ದೃಢಪಡಿಸು. ನೋಡಿ, ಇದು ಕೂಡ ನಾವು ಪ್ರಾರ್ಥಿಸಬೇಕಾಗಿದೆ. ದುಷ್ಟರ ಕೆಟ್ಟತನವು ಇಲ್ಲದೆ ಹೋಗುವಂತೆ ಮಾಡು. ಅಂಥ ದುಷ್ಟಿಗಾಗಿ ನಮಗೆ ಗೊತ್ತಾದಾಗ ನಾವು ಏನು ಮಾಡಬೇಕು, ಅಂಥವರಿಗಾಗಿ ಪ್ರಾರ್ಥಿಸಬೇಕು. ದೇವರೇ, ಇಂಥವ್ರು ಈ ರೀತಿ ಮೋಸ ಮಾಡ್ತಾ ಇದ್ದಾರೆ, ದಗ, ಮೋಸ, ಕದಿಯೋದು, ಸುಳ್ಳುತನ, ಹೊಡೆದಾಟ, ಬಡದಾಟ, ಇನ್ನೊಬ್ಬರ ಆಸ್ತಿ ಪಾಸ್ತಿ ಕಷ್ಟಗಳಿಗೆ ದುಡ್ಡು ಕೊಟ್ಟು ಎಲ್ಲವನ್ನು ಕಿತ್ಕೊಳ್ತಾ ಇದ್ದಾರೆ, ಬಡವರನ್ನು ಹಾಳು ಮಾಡ್ತಾ ಇದ್ದಾರೆ, ನಾನಾ ರೀತಿಯಲ್ಲಿ ಇಂಥವ್ರು ಈ ರೀತಿ ತೊಂದರೆ ಮಾಡ್ತಾ ಇದ್ದಾರಪ್ಪ, ಇವರ ದುಷ್ಟತನವನ್ನು ಇಲ್ಲದೆ ಹೋಗುವಂತ ಅಂಥವರಿಗಾಗಿ ನಾವು ಪ್ರಾರ್ಥಿಸಬೇಕು. ಅಂದರೆ ಅವ್ರ ಹತ್ರ ಬೈಯೋದು ಮಾಡೋದು ಜಗಳ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಅವರು ಬಲಾಢ್ಯರು, ಅವರಲ್ಲಿ ಶಕ್ತಿ ಇದೆ, ಜನ ಇದೆ, ಜಾಸ್ತಿ ಇದೆ, ಎಲ್ಲವೂ ಇದೆ. ಆದರೆ ನಾವು ಪ್ರಾರ್ಥನೆ ಮಾಡಬೇಕು ಹೊರತು ಅವ್ರ ಹತ್ರ ನಾವು ಮಾತಾಡಕ್ಕೆ ಹೋಗಬಾರ್ದು, ಅವರನ್ನು ವಿರೋಧಿಸಲಿಕ್ಕೆ ಹೋಗಬಾರದು ಎಂಬುದಾಗಿ ಜ್ಞಾನೋಕ್ತಿ ಗ್ರಂಥಗಳಲ್ಲಿ ಕೂಡ ಇದನ್ನೇ, ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಕೂಡ ಇದನ್ನೇ ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ಹೋಗುವಂತೆ ಮಾಡು, ನೀತಿವಂತರನ್ನು ದೃಢಪಡಿಸು ಅಂತ. ನೀತಿವಂತರನ್ನು ನೋಡಪ್ಪ, ನಿನ್ನಲ್ಲಿ ಮೊರೆ ಹೋಗಿದ್ದಾರೆ, ನೀನವ್ರಿಗೆ ದರ್ಶನ ಕೊಟ್ಟಿದ್ದೀಯಾ, ಅಂಥವ್ರಿಗೆ ಏನು ಮಾಡಬೇಕು, ಇನ್ನೂ ಇಂತಿಂಥ ಕಷ್ಟ ಸಂಕಟ ದುಃಖಗಳಿವೆ, ಅವರನ್ನು ನೀನು ದೃಢಪಡಿಸು, ಅವರನ್ನು ಆಶೀರ್ವಾದ ಮಾಡು, ಅವ್ರಿಗೆ ನೋಡು ಕೊರತೆ ಇರುವುದನ್ನು ನೀಗಿಸಿ ಕೊಡಪ್ಪ, ಅವರಿಗೆ ನೀನು ಸಹಾಯಕನಾಗುವಂತೇಳಿ ಒಳ್ಳೆಯವರಿಗೋಸ್ಕರ ಅವ್ರು ಇಂಥ ಕನಿಷ್ಠನೇ ಆಗಿರಲಿ. ಇವತ್ತು ಅನೇಕ ಒಬ್ಬೊಬ್ಬರೇ ಇರೋರು ಅಕಸ್ಮಾತ್ ಬಹಳ ಕನಿಷ್ಠ ಗಂಡ ಹೆಂಡತಿ ಮಕ್ಕಳು ಒಳ್ಳೆ ರೀತಿಯಲ್ಲಿ ಇರ್ತಾರೆ, ಅವರಿಗೆ ಇರಲಿಕ್ಕೆ ಮನೆ ಇರೋದಿಲ್ಲ, ಏನೋ ಅಲ್ಪ ಸ್ವಲ್ಪ ದುಡ್ಕೊಂಡು ಅದರಲ್ಲಿ ಬಾಡಿಗೆ ಮನೆ ಕಟ್ಟಿಕೊಂಡು ಈ ಕರೆಂಟ್ ಬಿಲ್ಲು ನೀರು ಬಿಲ್ಲು ಈಗಿನ ಪರಿಸ್ಥಿತಿ ಗೊತ್ತಿದೆ, ಆದರೆ ಅವರು ಒಳ್ಳೆಯವರಾಗಿದ್ದಾರೆ. ಅಂಥವರಿಗೆ ಆಗಿ ನಾವು ಏನು ಮಾಡಬೇಕು, ಪ್ರಾರ್ಥಿಸಬೇಕು ಅಂಥವ್ರ ಹೆಸರು ಹಿಡಿದು. ಆದರೆ ಅನೇಕರು ಏನು ಮಾಡ್ತಾರೆ, ಇದು ಕುಡಿದು ಇಸ್ಪೆಟಾಡಿ ಸೊಳ್ಳೆತನ ಕದಿಯೋದು ಸುಳ್ಳು ಹೇಳೋದು ಹಾಗೆ ನಾನಾ ರೀತಿಯಲ್ಲಿ ಶಿಕ್ಷೆ ಅನುಭವಿಸ್ತಾ ಇರ್ತಾರೆ. ಅಂಥವರಿಗೆ ಸಹಾಯ ಮಾಡೋಕ್ಕೆ ಹೋಗಬಾರದು. ಅಂಥವರಿಗೆ ಸಹಾಯ ಮಾಡಿದರೆ ಅವರ ಕೆಟ್ಟತನಕ್ಕೆ ಮತ್ತು ನಾವು ಸಹಾಯ ಮಾಡಿದಾಗ ಆಯಿತು. ಒಂದು ವೇಳೆ ಅವರ ಗಂಡಂದಿರೋ ಮನೆಯಲ್ಲಿರೋ ಗಂಡಸರು ಈ ರೀತಿ ಕೆಟ್ಟತನದಲ್ಲಿದ್ದರೆ, ಅವರ ಹೆಂಡತಿ ಮಕ್ಕಳು ಒಳ್ಳೆಯವರಾದರೆ ಅವರಿಗೆ ನಾವು ಸಹಾಯ ಮಾಡಬೇಕು ಹೊರತು ಇವರಿಗೆ ನಾವು ಸಹಾಯ ಮಾಡಿದರೆ ಮತ್ತು ಕೆಟ್ಟತನಕ್ಕೆ ಸಹಾಯ ಮಾಡಿದಾಗ ಆಯಿತು. ಅವರ ಕೆಟ್ಟತನಕ್ಕೆ ಅವರು ಹಾಗೆ ಬುದ್ಧಿ ಕಲಿಯಬೇಕೆಂದರೆ ಅವರನ್ನು ನಾವು ಬಿಟ್ಟು ಬಿಡಬೇಕಾಗಿದೆ. ಅದೇ ರೀತಿ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳು ಅವರಿಂಥ ಕನಿಷ್ಠರೇ ಆಗಿರಲಿ, ಅಂಥವ್ರು ಒಳ್ಳೆಯವ್ರನ್ನ ನೋಡಿ ನಾವು ಅವರಿಗೆ ಸಹಾಯ ಮಾಡಬೇಕು. ಇದನ್ನೇ ಯೇಸುಸ್ವಾಮಿ ಕೂಡ ಬೈಬಲಲ್ಲಿ ಹೇಳಿದ್ದು, ನಿನ್ನಲ್ಲಿ ಕೈ ಚಾಚಿ ಬಂದವರಿಗೆ ನೀನು ಇಲ್ಲ ಅಂತ ಹೇಳಬೇಡ, ಮುಖ ತಿರುಗಿಸಿಕೊಳ್ಳಬೇಡ. ಅಂದರೆ ಈ ಭಿಕ್ಷೆ ಬೇಡಿಕೊಂಡು ಬರೋವರಿಗೆ ಕೆಲವರು ತಂದೆ ತಾಯಿಯನ್ನು ಹೊರಗೆ ಹಾಕಿರ್ತಾರೆ, ಅನಾಥರು ಇರ್ತಾರೆ, ಭಿಕ್ಷೆ ಬೇಡಿಕೊಂಡು ಬರ್ತಾರೆ. ಅದರಲ್ಲಿ ಒಬ್ಬೊಬ್ರು ಏನು ಮಾಡ್ತಾರೆ, ನಾನಾ ಥರದ ದೇವರ ವೇಷ ಹಾಕ್ಕೊಂಡು ಈ ಎತ್ತುಗಳನ್ನ ಹಿಡ್ಕೊಂಡು ಒಂಟೆಗಳನ್ನ ಹಿಡ್ಕೊಂಡು ಒಂದು ಗಿಳಿಯನ್ನು ಹಿಡ್ಕೊಂಡು ನಾನಾ ಥರದಲ್ಲಿ ಬೇಕು ಅಂತ ಹಣ ಸಂಪಾದನೆಗೆ ಭಿಕ್ಷೆ ಬೇಡಿಕೊಂಡು ಕೂಡ ಇವತ್ತು ಟೌನಲ್ಲಿ ಸುಮ್ಮನೆ ಆದರೂ ಗಂಡಂದಿರೋರು ಗಾರೆ ಕೆಲಸ ದಿವಸಕ್ಕೆ ₹1,000 ಮೇಲೆ ಸಂಪಾದನೆ ಇರ್ತದೆ, ಬೇರೆ ಕೆಲಸದಲ್ಲಿ ಇರ್ತದೆ. ಅವ್ರ ಹೆಂಡತಿಯರು ಮಕ್ಕಳನ್ನು ಹಿಡ್ಕೊಂಡು ಭಿಕ್ಷೆ ಬೇಡವರಾಗ್ತಾರೆ. ಇಂಥವರಿಗೆಲ್ಲ ಸಹಾಯ ಮಾಡಲು ಹೋಗಲೇಬಾರದು. ದೇವರ ನಮಗೆ ಸ್ತೋತ್ರವಾಗಲಿ. ಇದನ್ನು ಅರಿತು ನಾವು ಚೆನ್ನಾಗಿ ನೀತಿವಂತರಿಯನ್ನು ದೃಢಪಡಿಸು. ಅಂಥವರಿಗಾಗಿ ನಾವು ಒಳ್ಳೆತನದಲ್ಲಿ ಜೀವಿಸುವ ಬಡವಂತರಿಗೆ ಕಷ್ಟ ಸಂಕಟ ದುಃಖದಲ್ಲಿ ಇರುವವರಿಗಾಗಿ ನಾವು ಪ್ರಾರ್ಥಿಸಬೇಕು. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 10ನೇ ವಚನ 7-10, ನನ್ನನ್ನು ರಕ್ಷಿಸುವ ಗುರಾಣಿಯು ದೇವರೇ, ಆತನು ಯಥಾರ್ಥರನ್ನು ಕಾಪಾಡುತ್ತಾನೆ. ನೋಡಿ, ದಾವೀದನ ಅರಸರಲ್ಲಿ ಯಾವುದೇ ತಪ್ಪಿರಲಿಲ್ಲ. ವಿರೋಧಿಗಳ ಕೈಯಿಂದಲೂ ಮಗನ ಕೈಯಿಂದಲೂ ಅವರು ದೇವರು ದಾವೀದನ ಅರಸರನ್ನು ಏನು ಮಾಡಿದ್ದಾರೆ, ರಕ್ಷಿಸಿದ್ದಾರೆ. ಹಾಗೆ ಸಂಪೂರ್ಣವಾಗಿ ನಾವು ಕೂಡ ದೇವರಲ್ಲಿ ಮೊರೆ ಹೊಕ್ಕೊಂಡಿರುವಾಗ ಈ ಕೆಟ್ಟವರ ಕೈಯಿಂದ ದುಷ್ಟರ ಕೈಯಿಂದ ದೇವರು ನಮ್ಮನ್ನು ತಪ್ಪಿಸಿ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಮ್ಮನ್ನು ನಡೆಸುವರಾಗಿದ್ದಾರೆ. ಆತನು ಯಥಾರ್ಥರನ್ನು ಕಾಪಾಡುತ್ತಾನೆ. ನೋಡಿ, ಎಲ್ಲರನ್ನು ಕೂಡ ಕಾಪಾಡುವುದಿಲ್ಲ. ನೋಡಿ ಯಾರನ್ನು ಆರಿಸಿಕೊಳ್ತಾ ಇದ್ದಾರೋ, ಯಾರನ್ನು ನಡೆಸ್ತಾರೋ, ಯಾರನ್ನು ರಕ್ಷಿಸಬೇಕೋ, ಯಾರನ್ನು ಸ್ವೀಕಾರ ಮಾಡಬೇಕೋ, ಪಾಪದಿಂದ ಬಿಡುಗಡೆ ಮಾಡ್ಕೋ, ಅಂಥವ್ರ ಒಳ್ಳೆ ಮನಸ್ಸು ಹೃದಯ ಶುದ್ಧ ಇದ್ದವರನ್ನು ಮಾತ್ರ ದೇವರು ಕಾಪಾಡುತ್ತಾನೆ. ಎಲ್ಲರಿಂದ ಸಾಧ್ಯವಿಲ್ಲ. ಅದಕ್ಕೆ ಎಲ್ಲರೂ ಪ್ರಾರ್ಥನೆ ಮಾಡಿದ್ರು ಉತ್ತರ ಸಿಕ್ಕುವುದಿಲ್ಲ, ಎಲ್ಲರೂ ದೇವರ ಬಳಿಗೆ ಬರುವುದು ಕೂಡ ಇಲ್ಲ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ. ಅವರಿಗೆ ಏನಾದರೂ ಜ್ಞಾನದ ಕೊರತೆ ಇರುವುದಾದರೆ ಅಥವಾ ಈ ವಾಕ್ಯಗಳಿಗೆ ತಪ್ಪಿ ಹೋಗಿದ್ದರೆ ಕ್ಷಮಿಸಲಿ ಕರ್ತನೇ. ನಿಮ್ಮಿಂದಲೇ ರಕ್ಷಣೆ ಹೊರತು ಇನ್ನು ಯಾರಿಂದಲೂ ರಕ್ಷಣೆ ಇಲ್ಲ. ನೀವೊಬ್ಬರೇ ದೇವರು. ಆದರೆ ವಿಶೇಷವಾದ ಜ್ಞಾನವನ್ನು ಕೊಟ್ಟವರನ್ನು ನಡೆಸಿರಿ. ಅವರ ಮಕ್ಕಳಿಗೂ ಅವರು ಇದನ್ನು ತಿಳಿಸಿ ಅವರೆಲ್ಲರೂ ಇತರರಿಗೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರೂ ರಕ್ಷಣೆ ಹೊಂದಲು ಸಾಧ್ಯವಿಲ್ಲ. ಕೀರ್ತನೆ 91 ಪ್ರಕಾರ ನಿಮ್ಮ ಚಿತ್ತ ಯಾರ್ಯಾರ ಮೇಲೆ ಇದೆಯೋ ಅವರೆಲ್ಲರನ್ನ ಆಶೀರ್ವದಿಸಿರಿ, ಸಾಕ್ಷಿಯಾಗಿ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳಿಗೂ ವಿಶೇಷವಾದ ಜ್ಞಾನ, ಶಾಂತಿ, ಸಮಾಧಾನ, ಆರೋಗ್ಯ ಕೊಟ್ಟು ಹೋದಲ್ಲಿಯೂ ಬಂದಲ್ಲಿಯೂ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ದೇವರು ಸದಾ ಇರಲಿ. ಕಾವಲು ದೂತರೊಡನೆ ರಕ್ಷಿಸಲಿ. ಪವಿತ್ರ ಆತ್ಮನ ಮೂಲಕ ನಿಮ್ಮೆಲ್ಲರನ್ನು ನಡೆಸಲಿ. ಆಮೇನ್.